ನವೆಂಬರ್ 20ರಂದು ರಾಜ್ಯಾದ್ಯಂತ ಎಣ್ಣೆ ಸಿಗಲ್ಲ. ಅಬಕಾರಿ ಇಲಾಖೆ ಭ್ರಷ್ಟಾಚಾರವನ್ನ ಖಂಡಿಸಿ ಬಾರ್ ಬಂದ್ ಮಾಡಲಾಗ್ತಾ ಇದೆ. ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಎಂಎಸ್ಐಎಲ್ ಹೊರತುಪಡಿಸಿ ರಾಜ್ಯದ ಎಲ್ಲಾ ಬಾರ್ ಬಂದ್ ಆಗುತ್ತೆ. ಸಿಎಂ ಅಬಕಾರಿ ಸಚಿವರ ಜೊತೆ ನಮ್ಮ ಸಭೆ ಆಗಬೇಕು ಹೀಗಂತ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 500ರಿಂದ 900 ಕೋಟಿ ಲಂಚದ ಬಗ್ಗೆ ಎಂದೂ ಮಾತನಾಡಿಲ್ಲ ಹೀಗಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈವೇ ಪಕ್ಕದಲ್ಲಿ ಕೊಟ್ಟುಬಿಟ್ರೆ ಇವರು ಹೇಗೆ ಕೊಡ್ತಾರೆ? ಗ್ರಾಮಾಂತರ ಪ್ರದೇಶದಲ್ಲಿ 220 ಮೀಟರ್ ಒಳಗೆ ಕೊಡಬಾರದು. ಇವರು ಅದರೊಳಗೆ ಕೊಟ್ಟುಬಿಟ್ರು. ಇವರು ಹೆಂಗೆ ಕೊಡ್ತಾರೆ? ರೂಲ್ ಅಮೆಂಡ್ ಮಾಡಲಿಲ್ಲ. ಇವರು ಹೆಂಗೆ ಕೊಟ್ಟರು? ಇವರು ನಿಮ್ಮ ನಾಗೇಶ್ ಅವರು ಮಿನಿಸ್ಟರ್ ಆಗಿರುವಾಗ ಒಂದು ಪೇಪರ್ ಮೇಲೆ ಇದು ಮಾಡಿಕೊಂಡು ಆದೇಶ ಮಾಡಿಬಿಟ್ರು. ರೂಲ್ ಅಮೆಂಡ್ ಮಾಡೋದು, ರೂಲ್ 5 ಅಮೆಂಡ್ ಮಾಡೋದೇ ಕೊಡೋಕ್ಕಾಗುತ್ತೆ? ಅದು ಮಾಡಲಿಲ್ಲ. ಅದು ಈಗ ಸರ್ ಮೊನ್ನೆ ಸಿಎಂ ಅವ್ರ ಜೊತೆ ಕೂಡ ಸಭೆ ಆಗಿತ್ತು. ಅದ್ರ ಬಗ್ಗೆ ನಾನು ಕೋಪೆ ಸಭೆ ಸರ್ ಲಾಸ್ಟ್ ಟೈಮ್ 25ನೇ ತಾರೀಕು ಸಭೆ ಆಗಿತ್ತು, ಅಕ್ಟೋಬರ್ 25. ಅವಾಗ ಏನೇನು ಪ್ರಸ್ತಾಪ ಆಗಿತ್ತು? ಇದೇ ನಮ್ಮ ಬೇಡಿಕೆಗಳು ಮತ್ತು ಲಂಚ ಇವರು ಅಧಿಕಾರಿಗಳದ್ದು ತೊಂದರೆ ಜಾಸ್ತಿ ಆಗಿದೆ. ಇದರಿಂದ ನಾವು ಸೋತೋಗಿದ್ದೀವಿ ಅಂತ ಎಲ್ಲ ಸೇರಿದವರು ಅದನ್ನು ದೃಢೀಕರಿಸಿದ್ದಾರೆ ಅದನ್ನು ಸಭೆಯಲ್ಲಿ. ಈಗಿರೋ ಅಬಕಾರಿ ಸಚಿವರು ಬೇಡ ಮತ್ತು ಆರ್ಥಿಕ ಇಲಾಖೆ ನಾನು ಅವಂಗೆ ಹೇಳಲೇ ಇಲ್ಲ. ಅವರಿಗೆ ಯಾವ ಸಚಿವಗಿರಿ ಬೇಕಾದರೆ ಕೊಡಲಿ. ಅಬಕಾರಿ ಇಲಾಖೆ ಅನುದಾನ ಇಲ್ಲದೆ ಇರುವ ಇಲಾಖೆ ಆದುದರಿಂದ ಅವರು ಈ CM ಅವರೇ ಅದನ್ನು ನೋಡಿಕೊಳ್ಳಿ, ಆರ್ಥಿಕ ಇಲಾಖೆಯನ್ನು ಯಾರು ನಿಭಾಯಿಸ್ತಾರೆ ಅವರೇ ನೋಡಿಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಷ್ಟೇ. ಥ್ಯಾಂಕ್ ಯು.